ಇಡ್ಲಿ ಪ್ರಿಯರಿಗೆ ಶಾಕಿಂಗ್ ನ್ಯೂಸ್. ಇಡ್ಲಿ ತಿನ್ನೋ ಮುನ್ನ ಎಚ್ಚರ ಎಚ್ಚರ. ಇಡ್ಲಿ ಬಗ್ಗೆ ಶಾಕಿಂಗ್ ವಿಚಾರವೊಂದು ಬಹಿರಂಗವಾಗಿದೆ. ಇಡ್ಲಿ ತಿನ್ನೋರ್ಗೆ ಇದು ಶಾಕಿಂಗ್ ಶಾಕಿಂಗ್ ಶಾಕಿಂಗ್. ಇಡ್ಲಿ ಬಗ್ಗೆ ಶಾಕಿಂಗ್ ವಿಚಾರವೊಂದು ಬಹಿರಂಗವಾಗಿದೆ. ಬೆಂಗಳೂರಿನಲ್ಲಿ ಇಡ್ಲಿ ಪ್ರಿಯರಿಗೊಂದು ಆಘಾತಕಾರಿ ಸುದ್ದಿ. ಇಡ್ಲಿ ಬೆಂಗಳೂರಿನಲ್ಲಿ ತಿನ್ನೋ ಮುನ್ನ ಎಚ್ಚರ ಎಚ್ಚರ. ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತಂತೆ. ಇಡ್ಲಿಯನ್ನ ತಿನ್ನೋ ಮುನ್ನ ಎಚ್ಚರವಾಗಿರಿ. ಇಡ್ಲಿ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಆಹಾರ ಇಲಾಖೆ ಒಂದು ಆಘಾತಕಾರಿ ವಿಚಾರವನ್ನು ತಿಳಿಸಿದೆ. ಇಡ್ಲಿ ಪ್ರಿಯರು ಬೆಳಗಾದ್ರೆ ಇಡ್ಲಿ, ರಾತ್ರಿ ಆದ್ರೆ ಇಡ್ಲಿ. ಕೆಲವೊಬ್ರು ಹುಡ್ಕೊಂಡು ಹೋಗಿ ತಿಂತಾರೆ ಇಡ್ಲಿನ. ಸಂತವರೆಲ್ಲ ನೋಡ್ಬೇಕಾದಂತಹ ಸುದ್ದಿ. ಆಹಾರ ಇಲಾಖೆ ಆಘಾತಕಾರಿ ವರದಿಯಿಂದ ಬಹಿರಂಗವಾಗಿದ್ದು, ಬೆಂಗಳೂರಿನ ಹಲವೆಡೆ ಇಡ್ಲಿ ತಯಾರಿಕಾ ಘಟಕಗಳ ಮೇಲೆ ದಾಳಿಯನ್ನ ನಡೆಸಿದೆಯಂತೆ. ಇನ್ನು ಆಹಾರದಿಂದ ಕ್ಯಾನ್ಸರ್ ಬರುತ್ತೆ, ಊಟ ತಿಂದೇ ಇದ್ರೆ ರೋಗ ರುಜಿನಗಳು ಅಂತಿದ್ರು. ಈಗ ತಿಂದ್ರೇನೆ ರೋಗ ಬರುತ್ತೆ ಅನ್ನೋ ತರ ವರದಿ. ಆಹಾರ ಪ್ರಿಯರಿಗೂ ಶಾಕಿಂಗ್ ವಿಚಾರ. ಬೆಂಗಳೂರಿನ ಹಲವೆಡೆ ಇಡ್ಲಿ ತಯಾರಿಕಾ ಘಟಕಗಳ ಮೇಲೆ ದಾಳಿಯನ್ನು ಮಾಡಲಾಗಿದ್ದು, ಆಹಾರ ಗುಣಮಟ್ಟ ಇಲಾಖೆ ಅಧಿಕಾರಿಗಳಿಂದ ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ 500 ಇಡ್ಲಿ ಸ್ಯಾಂಪಲ್ಗಳ ಸಂಗ್ರಹವನ್ನ ಕೂಡ ಪಡೆದುಕೊಂಡಿದ್ದಾರಂತೆ. ಸೊ ಅದರಲ್ಲಿ ಬಯಲಾಗಿರೋದು ಅಂದ್ರೆ ಆ ಇಡ್ಲಿಗಳನ್ನು ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ. ಅಂದ್ರೆ ಕ್ಯಾನ್ಸರ್ ಬರೋ ಅಂಥದ್ದು ಇಡ್ಲಿಲಿ ಏನು ಹಾಕಿರ್ತಾರೆ? ಇಡ್ಲಿಲೇನೋ ಅನ್ನ, ರವೆ ಹಾಕಿರ್ತಾರೆ, ಉದ್ದಿನ ಬೇಳೆ ಹಾಕಿರ್ತಾರೆ. ಅದು ಬಿಟ್ಟು ಇನ್ನೇನು ಹಾಕಿರ್ತಾರೆ? ಹಾಗಾದ್ರೆ ಕ್ಯಾನ್ಸರ್ ಬರುವಂತಹ ಅಂಶ ಏನ್ ಸಿಕ್ಕಿದೆ ಆಹಾರ ಇಲಾಖೆಗೆ? ಬೆಂಗಳೂರಿನಲ್ಲಿ ಬಹುತೇಕ ಕಡೆಗಳಲ್ಲಿ ದಾಳಿ ಮಾಡಿ ವರದಿ ಬಹಿರಂಗ ಮಾಡಿದೆ. ಪ್ಲಾಸ್ಟಿಕ್ ಕವರ್ ಅನ್ನ ಬಳಕೆ ಮಾಡಲಾಗ್ತಾ ಇತ್ತಂತೆ. ನೋಡಿ, ಪ್ಲಾಸ್ಟಿಕ್ ನಿಷೇಧ ಅಂತ ಅದಕ್ಕೆ ಹೇಳ್ತಾ ಇದ್ರು. ಆದ್ರೂ ನಿಷೇಧ ಮಾಡಲಿದೆ. ಕ್ಯಾನ್ಸರ್ ತನಕ ಬಂದಿದೆ ಇಡ್ಲಿ ತಿಂದ್ರೆ. ಯಾರು ಹೋಗಿ ಪೇಪರಲ್ಲಿ ಮಾಡ್ತಾ ಇದ್ರು, ಬಟ್ಟೆಲ್ ಮಾಡ್ತಿದ್ರು, ಅದನ್ನ ಯಾರು ನೋಡ್ತಾರೆ? ಆಹಾರ ಇಲಾಖೆ ವರದಿಯಲ್ಲಿ ಬಂದಿರೋದು ಪ್ಲಾಸ್ಟಿಕ್ ಹಾಳೆ ಶಾಖಕ್ಕೆ ಒಡ್ಕೊಂಡಾಗ ಅದು ಮೆಲ್ಟ್ ಆಗುತ್ತಲ್ಲ,
ಅದು ನಮ್ಮ ಊಟದಲ್ಲಿ ಸೇರ್ಕೊಳ್ಳುತ್ತೆ. ಹತ್ತಿ ಬಟ್ಟೆಲಾದರೆ ಆ ಥರದ್ದೇನೂ ಆಗಲ್ಲ, ಮೆಲ್ಟ್ ಆಗಲ್ಲ, ಏನೂ ಆಗಲ್ಲ. ನೋಡಿ ಇಡ್ಲಿ ಹಾಕ್ತಾರಲ್ಲ ಅಲ್ಲಿಗೂ ಪ್ಲಾಸ್ಟಿಕ್ನ ಹಾಕ್ಕೊಂಡಿರೋದು ಬಟ್ಟೆ ಯೂಸ್ ಮಾಡಿ ಅಂದರೆ. ಸೊ ಅಂತಹ ಹೋಟೆಲ್ಗಳ ಮೇಲೀಗ ದಾಳಿಯನ್ನು ನಡೆಸಿದ್ದಾರೆ. ಸಂಪೂರ್ಣ ವರದಿ ಬಂದ ಬಳಿಕ ಪ್ಲಾಸ್ಟಿಕ್ ಬಳಕೆ ನಿಷೇಧಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ. ಈಗ ಆರೋಗ್ಯಕ್ಕೆ ಕುತ್ತು ಬರುವ ಅಂಶ ಬಯಲಾಗಿದೆ. ಅದು ಕ್ಯಾನ್ಸರ್, ಮಾರಕ ರೋಗನೇ ಬರುತ್ತಂತೆ. ಅಂತಿಂಥ ರೋಗ ಅಲ್ಲ ಬರೋದು, ಕ್ಯಾನ್ಸರ್ ಬರುತ್ತೆ. ಹಾಗಾಗಿ ದಾಳಿ ಮಾಡಿದ್ದಾರೆ. ಮುಂದೆ ಏನು ಮಾಡುತ್ತೆ? 3 ಸ್ಯಾಂಪಲ್ಗಳ ವರದಿಗಾಗಿ ಕಾಯ್ತಿದೆಯಂತೆ. ಸಂಪೂರ್ಣ ವರದಿ ಬಂದ ಬಳಿಕ ಪ್ಲಾಸ್ಟಿಕ್ ಬಳಕೆ ಇರುತ್ತೆ, ಅದು ಸಂಪೂರ್ಣ ನಿಷೇಧವನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧಕ್ಕೆ ಪ್ಲ್ಯಾನನ್ನು ಮಾಡುತ್ತಂತೆ ಆರೋಗ್ಯ ಇಲಾಖೆ. ಈಗ 100ಕ್ಕೂ ಅಧಿಕ ಅಂಗಡಿಗಳನ್ನು ರೇಡ್ ಮಾಡಿದೆ.